ಮುಹೂರ್ತ ಅಂದರೆ ಇನ್ನೇನೋ ತಗೋಬಾರ್ದು. ನಮಗೆ ಎಕ್ಸಾಮ್ ಬಿದ್ದಿದೆ, ಆ ಸಂದರ್ಭದಲ್ಲಿ ಬರೆಯೋಣ. ಗೃಹ ಪ್ರವೇಶಕ್ಕೆ ಬ್ರಾಹ್ಮಿ ಮುಹೂರ್ತವೇ ತುಂಬ ಪ್ರಶಸ್ತಿ. ಸುಣ್ಣ ಮತ್ತು ಇಸ್ಟಿಕ್ ಇದಾವಲ್ಲ, ಈ ಎರಡು ಪದಾರ್ಥಗಳು ನೀವು ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಲೇಬೇಕು, ಬರೆದಿಟ್ಕೊಳ್ಳಿ. ಆಮೇಲೆ ಪಾಪ ನೀವು ಹೇಳ್ತೀರಿ ಬಾಡಿಗೆ ಮನೆಯವರಿಗೆ, ಅವ್ರಿಗೆ ಹೊಸ ಮನೆ ಕಟ್ಕೊಳ್ಳೋ ಯೋಗ ಬೇಕು ಅನ್ನೋದಕ್ಕೆ ಎಲ್ಲ ಮಾಡ್ತಾರೆ, ಚೆನ್ನಾಗಿದೆ. ಇದಾಗ ಮನೆ ಕಟ್ಕೊಂಡು ಹೋಗಿದಾರಲ್ಲ, ಎಷ್ಟೋ ಜನ ಆ ಮನೆಗೆ ಹೋದ್ಮೇಲೆ ಯಾಕೋ ನಮ್ಮ ಕಷ್ಟಗಳು ಜಾಸ್ತಿ ಆಯ್ತು ಅಂತಾರೆ. ಪ್ರಧಾನಿಯವರು ಬಂದಾಗ ಉಡುಪಿಯಲ್ಲಿ ಆ ಮಠಾಧೀಶರು ಕಡಗೋಲನ್ನು ಕೊಟ್ಟರು, ದೊಡ್ಡದಾಗಿರೋ ನೋಡಿದ್ರೆ. ಇನ್ಯಾರಾದ್ರೂ ಮಠಾಧಿಪತಿ ಬಂದರೆ ಅದೇ ಕೃಷ್ಣನ ಕಡಗೋಲನ್ನೇ ಕೊಡ್ತಾರೆ. ಅದು ಯಾವ ಲಕ್ಕಿ ಟ್ರಿಪ್ಪಲ್ಲಿ ಬರುತ್ತೋ, ನೀವು ಯಾವ ಲಕ್ ಅಥವಾ ಪೂರ್ವ ಪುಣ್ಯ ಇತ್ತೋ ಏನೋ, 2ನೇ ವರ್ಷಕ್ಕೆ ಮನೆಗೆ ದಾರಿ ಮಾಡಿಕೊಡ್ತಾನೆ ವಾಸ್ತು ಪುರುಷನಿಗೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸ್ವಂತ ಒಂದು ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ, ಕನಸು ಅನ್ನೋಂಥದ್ದು ಇದ್ದೇ ಇರುತ್ತೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಏನೋ ಒಂದು ಪ್ಲಾನಿಂಗಿಂದ ಬಾಡಿಗೆ ಮನೆ, ಬೋಗಿದ ಮನೇಲಿ ಇರುವಂಥದ್ದು ತುಂಬ ಕಾಮನ್ನು. ಈಗ ನಾವು ಒಂದು ಮನೆಯಿಂದ ಈ ಬಾಡಿಗೆ ಮನೆ ಅಥವಾ ಬೋಗಿದ ಮನೆಗೆ ಶಿಫ್ಟ್ ಆಗ್ತೀವಿ ಅಂದರೆ ಏನು ಪದಾರ್ಥಗಳನ್ನ ನಾವು ತೊಗೊಂಡು ಹೋದಾಗ ನಮಗೆಲ್ಲೋ ಒಂದು ಫ್ಯೂಚರ್ ಸ್ವಂತ ಮನೆ ಮಾಡ್ಕೊಳ್ಳೋವಂಥದ್ದು ಏನಾದರೂ ಆಗುತ್ತಾ? ಯಾಕಂದರೆ ಕೆಲವರು ಅದಕ್ಕೆ ದಿನ ನೋಡ್ತಾರೆ, ವಾರ ನೋಡ್ತಾರೆ, ಯಾವ ದಿನ ಹೋಗಬೇಕು, ಅವೆಲ್ಲವೂ ಕೂಡ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಬಟ್ ಏನಾದರೂ ಇಂಥ ಪದಾರ್ಥಗಳು ತೊಗೊಂಡು ಹೋದಾಗ ಒಂದಿಷ್ಟು ದಿನದಲ್ಲಿ ನಿಮ್ಮ ಸಂಕಲ್ಪ ಆಗುವಂಥದ್ದು ಅಥವಾ ಸ್ವಂತ ಮನೆ ಆಗುವಂಥದ್ದು ಈ ಥರ ಮಾಡ್ಕೊಳ್ಬಹುದಾ ಗುರುಗಳೇ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಓಂ ವಿಶ್ವಸ್ಮೈ ನಮಃ. ಇಲ್ಲಿ ಒಳ್ಳೆ ಪ್ರಶ್ನೆ ಇದು. ಕಾರಣ ಏನು ಅಂದರೆ, ನನ್ನನ್ನು ಕೇಳಿದ್ರೆ ಮಾತ್ರ ಹೇಳ್ತಿರ್ತೀನಿ. ಬಹುಶಃ 2 days ಬ್ಯಾಕ್ ಯಾರೋ ಗೃಹ ಪ್ರವೇಶಕ್ಕೆ ಸಂಬಂಧಪಡೋರು ಈ ಮುಹೂರ್ತದಲ್ಲಿ ಏನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿದರು. ಅದಾದಮೇಲೆ ಈಗ 2 ದಿನಕ್ಕೆ ಆದಮೇಲೆ ನೀವು ಕೇಳ್ತೀರಿ. ಶಾಸ್ತ್ರೋಕ್ತವಾಗಿ ಕೆಲವು ಮಾಡಲೇಬೇಕಾಗುತ್ತೆ. ನೀವು ಆ ಮನೆಯನ್ನು ಕಟ್ಟೋವಾಗಾಗಿರ್ಬೋದು, ಅದಕ್ಕೊಂದು ಮುಹೂರ್ತ. ಮುಹೂರ್ತ ಅಂದರೆ ಇನ್ನೇನೋ ತಗೋಬಾರ್ದು. ನಮಗೆ ಎಕ್ಸಾಮ್ ಬಿದ್ದಿದೆ, ಆ ಸಂದರ್ಭದಲ್ಲಿ ಬರೆಯೋಣ. ಇಷ್ಟಕ್ಕೆ ಇನ್ನೇನೋ ಹುಡುಕಾಟವೇ ಮಾಡಬೇಡಿ. ಮುಹೂರ್ತ ಅಂದರೆ ನಿಮ್ಮ ಗೃಹ ಪ್ರವೇಶಕ್ಕೆ ಮುಹೂರ್ತ. ಬ್ರಾಹ್ಮಿ ಲಗ್ನವೇನಾದರೂ ಕೊಟ್ಟಿದ್ದರೆ ಎಲ್ಲ ಗೃಹ ಪ್ರವೇಶಕ್ಕೆ ಬ್ರಾಹ್ಮಿ ಮುಹೂರ್ತವೇ ತುಂಬ ಪ್ರಶಸ್ತಿ. ಇನ್ನು ನಿಮ್ಮ ಹೆಸರಿಗೆ ಎಲ್ಲ ಬಿಡಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳುವಂಥ ಪ್ರಯತ್ನ ಒಂದಾದರೆ. 2ನೇದು, ಮುಹೂರ್ತದಲ್ಲಿ ಆ ಮನೆಯ ದಂಪತಿಗಳು ಇನ್ನೊಂದಷ್ಟು ಜನ ಸುಮಂಗಲಿಯರು ಸೇರಿಕೊಂಡು ಗಂಗೆ ಬಹಳ ಮುಖ್ಯ, ನೀರನ್ನು ತೆಗೆದುಕೊಂಡು ಹೋಗೋದು. ನೀರು, ಕನ್ನಡಿ, ಜೊತೆಗೆ ಆ ತಾಮ್ರದ ನಾಣ್ಯಗಳು. ಯಾಕಂದರೆ ನರಸಿಂಹಸ್ವಾಮಿ ಆ ದ್ವಾರವನ್ನು ಬಹುಶಃ ಕಾಯ್ತಿರೋದಂತೆ. ಅದಕ್ಕಾಗಿ ಆ ನರಸಿಂಹಸ್ವಾಮಿ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಲಿಕ್ಕಿರೋಂಥದ್ದು, ದುಷ್ಟಶಕ್ತಿಗಳ ಸಂಹಾರ ಮಾಡಲಿಕ್ಕೆ ಅದೊಂದು ಸೂಚನೆ ಕೊಡುವಂಥದ್ದು. ಆದ್ದರಿಂದ ತಾಮ್ರದ ನಾಣ್ಯ 2 ಮೊಳೆ ನೀವು ಹೋಗುವ ಮುನ್ನ ನಿಮ್ಮ ತಟ್ಟೆಯಲ್ಲಿದ್ದು, ನೀವು ತಿನ್ನೋವಂಥ ಅಷ್ಟೂ ಪದಾರ್ಥಗಳು ಜೊತೆಲಿರಬೇಕು. ಒಂದು ತಟ್ಟೆ ತುಂಬ ಅಕ್ಕಿ ಹಾಕ್ಕೊಂಡು, ಬೇಳೆಗಳು, ಆನಂತರ ಹುಣಸೆ ಹಣ್ಣು, ಮಸಾಲೆ ಪದಾರ್ಥಗಳು ಎಲ್ಲವೂ ಚಿಕ್ಕ 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 ದೊನ್ನೆಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು, ಒಂದು 16 ತರಹದ್ದು ಎಲ್ಲನೂ ನೀವು ಬೇಳೆಕಾಳಿಂದ ಹಿಡಿದು ಕಾಳುಗಳು, ಬೇಳೆಗಳು ಎಲ್ಲ ಕೂಡ ಮಾಡಿಕೊಳ್ಳುತ್ತಾ ಅಕ್ಕಿಯ ಜೊತೆಗೆ ಪ್ರವೇಶ ಮಾಡ್ತೀರಿ. ಇಲ್ಲಿ 2 ಪದಾರ್ಥ ಇದಕ್ಕಿಂತಲೂ ಮುಖ್ಯ ಇರೋವಂಥವಿದೆ. ಅದೇನು ಅಂತಂದರೆ, ಈ ಕೃಷ್ಣನ ಕಡಗೋಲು ಇದೆಯಲ್ಲ, ಅಂದರೆ ಎಲ್ಲರ ಮನೆಯಲ್ಲೂ ಮುದ್ದೆ ಮಾಡ್ತಾರೆ. ಆ ಮುದ್ದೆದೊಂದು ಸ್ಟಿಕ್ ಇರುತ್ತಲ್ಲ, ಅದು ಬಹುಶಃ ಕೆಲವು ಕಡೆ ಮಾಡ್ತಾರೆ, ನಾರ್ತ್ ಕಡೆ ಮುದ್ದೆ ಅಂದ್ರೆ ಗೊತ್ತಿಲ್ಲ. ಅವ್ರು ನಾನೆಂತ ಹೇಳೋದು, ಅವ್ರದ್ದು ಇನ್ನೇನು ಸ್ಟಿಕ್ ಇರುತ್ತೆ, ಅದು ರೊಟ್ಟಿ ಹೊಡೆಯೋ ಸ್ಟಿಕ್ಕು. ಈ ಯಾವುದು ಒಟ್ಟಾರೆ ಆ ಸ್ಟಿಕ್ ಇರಬೇಕು. ಜೊತೆಗೊಂದು ಆಮೇಲೆ ಮಜ್ಜಿಗೆಗೆ ಕಡೆ ಮಜ್ಜಿಗೆ ಕಡಿಯೋದು, ಅದನ್ನು ಕೂಡ ಇದ್ದರೆ ಅದು ಬಹಳ ಉತ್ತಮ. ಇದಕ್ಕಿಂತಲೂ ಮುಖ್ಯ ಸುಣ್ಣ ಬಹಳ ಮುಖ್ಯವಾಗಿರುವಂಥದ್ದು. ಸುಣ್ಣ ನಿಮ್ಮ ತಟ್ಟೆಯಲ್ಲಿ ಇದ್ದು ನೀವು ಮನೆಯನ್ನು ಪ್ರವೇಶ ಮಾಡಬೇಕು. ಇನ್ನು ಕನ್ನಡಿ, ಈ ಪದಾರ್ಥಗಳು ಬಹುಶಃ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ. ಸುಣ್ಣ ಮತ್ತು ಇಸ್ಟಿಕ್ ಇದಾವಲ್ಲ, ಈ 2 ಪದಾರ್ಥಗಳು ನೀವು ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಲೇಬೇಕು, ಬರೆದಿಟ್ಕೊಳ್ಳಿ.
ಇವೆರಡು ನಿಮ್ಮನ್ನು ಲೈಫ್ ಲಾಂಗು ಚೆನ್ನಾಗಿ ನೋಡ್ಕೊಳ್ತವೆ. ಲಾಂಗ್ ಟೈಮ್ ನೀವು ಆ ಮನೆಯಲ್ಲಿ ವಾಸ ಮಾಡುವಂಥದ್ದು. ಆಮೇಲೆ ಪಾಪ ನೀವು ಹೇಳ್ತೀರಿ ಬಾಡಿಗೆ ಮನೆಯವರಿಗೆ ಅವ್ರಿಗೆ ಹೊಸ ಮನೆ ಕಟ್ಕೊಳ್ಳೋ ಯೋಗ ಬೇಕು ಅನ್ನೋದಕ್ಕೆ ಇವೆಲ್ಲ ಮಾಡ್ತಾರೆ, ಚೆನ್ನಾಗಿದೆ. ಹೊಸದಾಗಿ ಮನೆ ಕಟ್ಕೊಂಡು ಹೋಗಿದ್ದಾರಲ್ಲ, ಎಷ್ಟೋ ಜನ ಆ ಮನೆಗೆ ಹೋದ್ಮೇಲೆ ಯಾಕೋ ನಮ್ಮ ಕಷ್ಟಗಳು ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಬಹುಶಃ ಪಾಯದ ಕೊರತೆ ಇರಬಹುದು, ಅಥವಾ ಅವರ ಜಾತಕ ದಶಾಭುಕ್ತಿ ತೊಂದರೆ ಆಗಿರಬಹುದು, ಅಥವಾ ಅವರಿಗೆ ಸಂಬಂಧಪಟ್ಟ ಗೃಹ ಪ್ರವೇಶದಲ್ಲಿ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಲಿಲ್ಲ. ಯಾಕಂದರೆ ಹಿಂದಿನ ದಿವಸ ಹೋಮಾದಿಗಳು ಮಾಡುವಂಥದ್ದು ಇರುತ್ತೆ, ವಾಸ್ತು ರಾಕ್ಷೋಗ್ನ ಅನ್ನೋದರಿಂದ ಹಿಡಿದು. ಇನ್ನು ಮುಹೂರ್ತದ ನೀವು ಕೇಳಿದಿರಿ, ಆ ಮುಹೂರ್ತ ಸಂದರ್ಭದಲ್ಲಿ ಈ ವಸ್ತುಗಳು ತೆಗೆದುಕೊಂಡು ಮನೆ ಒಳಗಡೆ ಹೋಗ್ತೀನಿ ಅಂತಂದರೆ ನಿಮ್ಮ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ. ನೀವು ಆ ಥರದ ಮತ್ತು 10 ಮನೆಗಳ ಕಟ್ತೀರಿ, ಜ್ಞಾಪಕ ಇಟ್ಕೊಳ್ಳಿ. ನೀವು ವಾಸ ಮಾಡೋಕ್ಕಲ್ಲ, 10 ಮನೆಗಳು ನಿಮಗೆ ರೆಂಟೆಡ್ ಹೌಸು, ಮತ್ತೊಂದು ಇನ್ನೊಂದು ಕಮರ್ಷಿಯಲಾಗಿ ಮತ್ತೊಂದು ಬಂದೇ ಬರುತ್ತವೆ. ಆ ಮುಹೂರ್ತದಲ್ಲಿ ಸುಣ್ಣ ಮತ್ತು ಆ ಒಂದು ಕಡೆಗೋಲು ಮನೆ ಇತ್ತು ಅಂತಂದರೆ ಅದ್ಭುತವಾಗಿರುವಂಥದ್ದು. ಅಷ್ಟೊಂದು ವಿಶೇಷತೆ ಇರುತ್ತೆ. ನೀವು ಅಭಿವೃದ್ಧಿ ಹೆಂಗಾಗ್ತೀರ ಅಂತಂದರೆ ನೋಡಿ, ಮೊನ್ನೆ ನಮ್ಮ ಪ್ರಧಾನಿಯವರು ಬಂದಾಗ ಉಡುಪಿಯಲ್ಲಿ ಆ ಮಠಾಧೀಶರ ಕಡೆಗೋಲನ್ನು ಕೊಟ್ಟರು. ದೊಡ್ಡದಾಗಿರೋ ನೋಡಿದ್ದಾರೆ. ಇನ್ಯಾರಾದರೂ ಮಠಾಧಿಪತಿ ಬಂದರೆ ಅದೇ ಕೃಷ್ಣನ ಕಡೆಗೋಲನ್ನೇ ಕೊಡ್ತಾರೆ. ಅದು ಅಭಿವೃದ್ಧಿಯ ಸಂಕೇತ. ಅದಿತ್ತು ಅಂತಂದರೆ ಅದೊಂದು ಆನಂದದ ಸಂಕೇತ, ಅದಿತ್ತು ಅಂದರೆ ಅದೊಂದು ಸಂತೋಷದ ಸಂಕೇತ, ಅದಿತ್ತು ಅಂತಂದರೆ ಅದೊಂದು ಅಭಿವೃದ್ಧಿಯ ಸಮೃದ್ಧಿಯ ಸಂಕೇತ. ಅಂತಹದೊಂದು ಕಡೆಗೋಲನ್ನು ಅಥವಾ ಮಜ್ಜಿಗೆ ಕಡಿತಕ್ಕಂಥದ್ದು ಒಂದು ಸ್ಟಿಕ್ ಬರುತ್ತಲ್ಲ, ಅದಾಗಿ ನೀವು ಉಪಯೋಗ ಇಲ್ಲ ಅಂದರೂ ಕೂಡ ಮನೇಲಿ ಇಟ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ. ಜೊತೆಗೆ ಸುಣ್ಣ ಇರಬೇಕು. ಇನ್ನು ಅದಾದಮೇಲೆ ನೀವೇನು ಮಾಡ್ತೀರಿ, ಹಾಲು ಉಕ್ಕಿಸುವಂಥದ್ದು. ಆನಂತರ ನೀವು ಕಳಸ ಪೂಜೆಯೋ ಮತ್ತು ಅಲ್ಲಿ ಮುಂದೆ ನೀವಿನ್ನು ಪ್ರಧಾನವಾಗಿ ಮಾಡ್ಕೊಂಡಿರ್ತಕ್ಕಂಥ ದೇವತೆಗಳಿಗೆ ಹೋಮಾದಿಗಳು ಮಾಡ್ತಾ ಪೂರ್ಣಾವತಿ, ಇನ್ನು ಸತ್ಯನಾರಾಯಣ ಸಂಪೂಜೆ ಇವೆಲ್ಲ ಏನೇನೋ ಮಾಡ್ತಿರ್ತೀರಿ. ಒಟ್ಟಾರೆ ಮನೆಯಿಂದ ಮನೆಗೆ ನೀವು ಬಾಡಿಗೆ ಮನೆಗೆ ಹೋದರೂ ಕೂಡ ಖಂಡಿತವಾಗಲೂ ವಸ್ತುಲ ಪೂಜೆ ಮಾಡಿಕೊಂಡು ಅಷ್ಟು ಥಿಂಗ್ಸನ್ನು ತೆಗೆದುಕೊಂಡು ಹೋದರೆ ಒಟ್ಟಾರೆಯಾಗಿ ಈ ವರ್ಷದಲ್ಲೇ ನಿಮಗೆ ಎಷ್ಟು ತಾಪತ್ರ ಇದ್ದರೂ ನೀವು ಆ ಮನೆಯಲ್ಲಿ 1 ವರ್ಷ ವಾಸ ಮಾಡ್ತಿದ್ದಾಗೇ ನಿಮಗೊಂದು ಮನೆ ಅನುಗ್ರಹವಾಗಿಬಿಡುತ್ತೆ. ಅದು ಯಾವ ಲಕ್ಕಿ ಟ್ರಿಪ್ಪಲ್ಲಿ ಬರುತ್ತೋ, ನೀವು ಯಾವ ಲಕ್ ಅಥವಾ ಪೂರ್ವ ಪುಣ್ಯ ಇತ್ತೋ ಏನೋ, 2ನೇ ವರ್ಷಕ್ಕೆ ಮನೆಗೆ ದಾರಿ ಮಾಡಿಕೊಡ್ತಾನೆ ವಾಸ್ತು ಪುರುಷನಿಗೆ. ಇವು ಬಹಳ ಮುಖ್ಯ. ಬಿಳಿ ಸಾಸಿವೆಲೇ ನಿಮ್ಗೆ ಗೊತ್ತಿರೋಂಥದ್ದು. ಬಿಳಿ ಸಾಸಿವೆ ಆವಾಗ ಮನೆಯಲ್ಲಿ ಚೆಲ್ತಾ ಇರಬೇಕು, ಗೊತ್ತಿರ್ತವೆ. ಪೌರ್ಣಮಿ ಅಮಾವಾಸ್ಯೆಗಾದ್ರೆ ಕೊನೆ ಪಕ್ಷ ನೀವು ಮಾಡ್ತಾನೆ ಇರಬೇಕು. ಇಷ್ಟು ಥಿಂಗ್ಸ್ ಇತ್ತಂತಂದರೆ ಸುಭಿಕ್ಷದ ಫಲವನ್ನು ಕೊಡುತ್ತೆ ನಿಮ್ಮ ಮನೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಕನಸಿನ ಮನೆ ನನಸು ಮಾಡ್ಕೊಳ್ಬೇಕು, ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದರೆ ಇವರು ಬಾಡಿಗೆ ಅಥವಾ ಭೋಗ್ಯದ ಮನೆ ಪ್ರವೇಶ ಮಾಡಬೇಕಾದ್ರೆ ವಿಶೇಷವಾಗಿ ಯಾವ ಒಂದು ವಸ್ತು, ಎಲ್ಲ ವಸ್ತುಗಳು ಏನೇನು ತೊಗೊಂಡು ಹೋಗಬೇಕು, ಶುಭ ವಸ್ತುಗಳು ಗೊತ್ತೇ ಇರುತ್ತೆ. ಬಟ್ ಅದರ ಜೊತೆಯಲ್ಲಿ ಕಡಗೋಲು ಮತ್ತು ಸುಣ್ಣವನ್ನು ಮರಿದೇ ಅವರು ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು ಕೂಡ ಆಗೋದಿಲ್ಲ. ಅವರು ಏನು ಅಂದ್ಕೊಂಡಿದ್ದಾರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಈ ಒಂದು ಮನೆ ವಿಚಾರದಲ್ಲಿ. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ಈ ಒಂದು ಮಾಹಿತಿ, ನೀವು ಕೂಡ ಎಲ್ಲೋ ಒಂದು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಾ, ಭೋಗ್ಯದ ಮನೆಗೆ ಹೋಗ್ತಿದ್ದೀರಾ, ನಿಮ್ಮ ಒಂದು ಸ್ವಂತದ ಮನೆ ಆಗಬೇಕು ಅಂತಂದರೆ ಏನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.